ಸಾಮಾನ್ಯ ಕಾಯಿಲೆಗಳು ಹೆಚ್ಚಾಗಿ 2-3 ದಿವಸ ಅಥವಾ ಹೆಚ್ಚಂದ್ರೆ 4 ದಿವಸ, ಅದರಿಂದ ಹೆಚ್ಚು ಇರುವುದಿಲ್ಲ. ಈ ಕಾಯಿಲೆಗಳು ಇದರಿಂದಲೂ ಹೆಚ್ಚಿದ್ದರೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಉಂಟಾ ಅಂತ ಕೇಳಿಕೊಳ್ಳೋದು ಒಳ್ಳೆಯದು. ಯಾಕಂದರೆ ಅದು ನಿಮಗೆ ಗೊತ್ತಾಗೋದಿಲ್ಲ. ಆದರೆ ನಿಮಗೆ ಗೊತ್ತಾಗುವಂಥ ಕಾಂಪ್ಲಿಕೇಶನ್ಸ್ವೇ ಒಂದು, ಆ ಜ್ವರದ ಒಟ್ಟಿಗೆ ಏನಾದರೂ ಶ್ವಾಸ ತೆಗೆಯಲಿಕ್ಕೆ ಕಷ್ಟ ಇದ್ದರೆ, ಅಥವಾ ಮಗುವಿಗೆ ಒಂದು ಜ್ವರ ಬಂತು, ಆ ಮಗು ಶ್ವಾಸ ತೆಗೆಯುವ ಸ್ವಲ್ಪ ಫಾಸ್ಟ್ ತೆಗಿತದೆ, ಇಂಥ ಶ್ವಾಸ ತೆಗೆದರೆ ಆ ಮಗುವಿಗೆ ನಿಮೋನಿಯಾ ಇರ್ಬೋದು. ಹಾಗೇ ವಯಸ್ಸಾದವರಿಗೆ ಈ ನೆಗಡಿಯಾಗಿ ಜ್ವರ ಬಂದು ಇನ್ನು ಅವರಿಗೆ ಶ್ವಾಸ ತೆಗೆಯುವಾಗ ಸ್ವಲ್ಪ ಶ್ವಾಸ ತೆಗೆಯುವಾಗ ನೋವಾಗ್ತದೆ ಎದೆಯಲ್ಲಿ, ಅದು ಶ್ವಾಸ ತೆಗೀಲಿಕ್ಕೆ ಆಗೋದಿಲ್ಲ ಅಂತ ಹಿಡ್ಕೊಳ್ತದೆ. ಅವರಿಗೆ ಪ್ಲೂರಸಿ ಆಗಿದೆ ಅಂದರೆ ಅದು ನಿಮೋನಿಯಾ ಆಗಿ ಪ್ಲೂರಸಿ ಆಗಿ ಅವರಿಗೆ ಜಾಗ. ಇನ್ನು ಮಗುವಿಗೆ ಜ್ವರ ಬಂತು, ಮಗು ಬೆಳಕು ಕಾಣೋದು ನೋಡೋದಿಲ್ಲ, ಕಣ್ಣು ಮುಚ್ಚಿ ಕೂತ್ಕೊಳ್ತದೆ, ಕಣ್ಣು ಮುಚ್ಚಿ ಮಲ್ಕೊಳ್ತದೆ, ವಾಂತಿ ಮಾಡ್ತದೆ, ಆ ಮಗುವಿಗೆ ಮೆನಿಂಜೈಟಿಸ್ ಇರ್ಬೋದು. ಹಾಗೆ ಈ ಮಗುವಿಗೆ ಜ್ವರ ಬಂದು ಆ ಮಗುವಿಗೆ ಡಯರಿಯಾ ಎಲ್ಲ ಇದ್ದು ಮತ್ತು ಮಗುವಿಗೆ ಡಿಹೈಡ್ರೇಷನ್ ಬಂದರೆ ಆ ಮಗುವಿಗೆ ಬೇರೆ ಏನಾದರೂ ಕಾಂಪ್ಲಿಕೇಶನ್ ಉಂಟು. ಹಾಗಾಗಿ ಅದನ್ನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಮತ್ತು ಜ್ವರ ಬರುವಾಗ ಡಿಹೈಡ್ರೇಷನ್ ಬರುವಂಥ ಸಂದರ್ಭ ಉಂಟು. ಯಾಕೆಂದರೆ ನಾವು ಆಹಾರ ಬೇಕಾದಷ್ಟು ನೀರು ಕುಡಿಯೋದಿಲ್ಲ, ಮಗು ಡಿಹೈಡ್ರೇಷನ್ ಬರಬಾರ್ದು. ಡಿಹೈಡ್ರೇಷನ್ ಬಂದ ಕೂಡ ಜ್ವರಕ್ಕೆ ಪ್ರೋತ್ಸಾಹ ಕೊಟ್ಟಾಗ್ತದೆ. ಸೊ ಈ ಜಾಗ್ರತೆಗಳನ್ನು ನಾವು